ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಡ್ರೀಮ್ ವೀಲ್ಸ್ ಕನ್ನಡ. ಇವತ್ತು ನಾವು ನೋಡೋಕೆ ಹೋಗ್ತಾ ಇರ್ತಕ್ಕಂಥ ಟಾಪಿಕ್ ಏನಂದರೆ 2020-24 ಕಿಯಾ ಕಾರ್ನಿವಲ್ ಬಗ್ಗೆ ನೋಡೋಕೆ ಹೋಗ್ತಾ ಇದ್ದೀವಿ. ಈ ಕಾರ್ ಸೀಟಿಂಗ್ ಕೆಪಾಸಿಟಿ ಬಂದು 7 ಸೀಟು ಅಥವಾ 8 ಸೀಟು 2 ಥರನೂ ಇರುತ್ತೆ. ಇದೊಂದು ಲಕ್ಸುರಿಯಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಕಿಯಾ ಕಾರ್ನಿವಲ್ ತುಂಬ ಉದ್ದ ಇರುತ್ತೆ ಮತ್ತು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ಕಾರ್ನ ಪ್ರೈಸ್ ಬಂದು 40 ಲಕ್ಷದಿಂದ 45 ಲಕ್ಷ ಆಗುತ್ತೆ. ತುಂಬ ದುಬಾರಿ ಆದರೂ ಕೂಡ ಒಳಗಡೆ ತುಂಬ ಸೂಪರಾಗಿದೆ ಅಂತಲೇ ಹೇಳ್ಬೋದು. ಕಾರು ಲಕ್ಸುರಿಯಾಗಿ ಮತ್ತು ಈ ಕಾರ್ನ ಇಂಜಿನ್ ನೋಡೋದಾದರೆ 2199 CC ಹೊಂದಿರುತ್ತೆ. ಒಟ್ಟು ಇದರಲ್ಲಿ 4 ಸಿಲಿಂಡರ್ ಇರುತ್ತೆ. ಟ್ರಾನ್ಸ್ಮಿಷನ್ ಟೈಪ್ ಬಂದು ಆಟೋಮೆಟಿಕ್ ಮತ್ತು ಮ್ಯಾನ್ಯುವಲ್ ಎರಡರಲ್ಲೂ ಇರುತ್ತೆ. ಮತ್ತು ಈ ಕಾರಲ್ಲಿ ಸೀಟಿಂಗ್ ಕೆಪಾಸಿಟಿ ಬಂದು 7 ಸೀಟ್ ಆಗಿರುತ್ತೆ. ಈ ಕಾರ್ ಫ್ಯೂಯಲ್ ಟೈಪ್ ಬಂದು ಡೀಸೆಲ್ ಅಂತಲೇ ಹೇಳ್ಬೋದು. ಮತ್ತು ಇದರ ಬಾಡಿ ಟೈಪ್ ಬಂದು MPV ಆಗಿರುತ್ತೆ. ಮತ್ತು ಇದರ ಫ್ಯೂಚರ್ಸ್ ಆ್ಯಂಡ್ ಕೆಪಬಿಲಿಟಿ ನೋಡೋದಾದರೆ 12.3 ಇಂಚಸ್ ಟಚ್ ಸ್ಕ್ರೀನ್ ಹೊಂದಿರುತ್ತೆ. ಮತ್ತು ನ್ಯಾವಿಗೇಷನ್ ಕಿಯಾ ಕನೆಕ್ಟ್ ಕೂಡ ಹೊಂದಿರುತ್ತೆ. ಫಾರ್ವರ್ಡ್ ಕೋಲಿಯನ್ ಅವಾಯ್ಡ್ ಅಸಿಸ್ಟ್ ಕೂಡ ಹೊಂದಿರುತ್ತೆ. ಮತ್ತು ನ್ಯಾವಿಗೇಷನ್ ಬೇಸೆಡ್ ಮೇಲೆ ಸ್ಮಾರ್ಟ್ ಕ್ರೂಸ್ ಕಂಟ್ರೋಲ್ ಕೂಡ ಹೋಗುತ್ತೆ. ಮತ್ತು ಸ್ಟಾಪ್ ಆ್ಯಂಡ್ ಗೋ ಹೈವೇ ಡ್ರೈವಿಂಗ್ ಅಸಿಸ್ಟ್ ಕೂಡ ಇರುತ್ತೆ. ಮತ್ತು ಈ ಕಾರಲ್ಲಿ 19 ಇಂಚ್ ವೀಲ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ತುಂಬ ದೊಡ್ಡ ವೀಲು, ನೋಡೋಕ್ಕೆ ತುಂಬ ಚೆನ್ನಾಗಿಯೇ ಕಾಣುತ್ತೆ. ಮತ್ತು ವೈರ್ಲೆಸ್ ಚಾರ್ಜರ್ ಕೂಡ ಹೊಂದಿರುತ್ತೆ ಈ ಕಾರಲ್ಲಿ. ಮತ್ತು ಸ್ಮಾರ್ಟ್ ಪವರ್ ಟ್ಯಾಗ್ಲೈಟ್ಸ್ ಕೂಡ ಹೊಂದಿರುತ್ತೆ. ಇದರ ಲೈಟಿಂಗ್ಗಳು ಬಂದು LED ಆಗಿರುತ್ತೆ. ಮತ್ತು ತುಂಬ ನೋಡೋಕ್ಕೆ ಸುಂದರವಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಕಾರಲ್ಲಿ ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಕೊಟ್ಟಿರ್ತಾರೆ. ಮತ್ತು ಈ ಕಾರ್ ಎಲೆಕ್ಟ್ರಿಕ್ ಆಗಿರುತ್ತೆ. ವ್ಯೂ ಮಿರರ್ ಕೂಡ, ಮಿರರ್ಗಳನ್ನ ಎಲೆಕ್ಟ್ರಿಕ್ಕಾಗಿ ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಇದರ ಸೀಟಿಂಗ್ಗಳನ್ನು ಕೂಡ ಎಲೆಕ್ಟ್ರಿಕ್ಕಾಗಿ ಅಡ್ಜಸ್ಟ್ ಮಾಡ್ಕೋಬೋದು. ಮುಂದಲವೇ 2 ಸೀಟ್ ಕೂಡ ಹೀಟಿಂಗ್ ಮತ್ತು ಕೂಲಿಂಗ್ ಎರಡನ್ನೂ ಮಾಡ್ಕೋಬೋದು. ಮತ್ತು ಈ ಕಾರಲ್ಲಿ ಸನ್ ರೂಫ್ ಕೂಡ ಇರುತ್ತೆ, ಮೂನ್ ರೂಫ್ ಕೂಡ ಇರುತ್ತೆ. ಅದು ತುಂಬ ಸುಂದರವಾಗಿರುತ್ತೆ ಅಂತಲೇ ಹೇಳ್ಬೋದು, ಲಕ್ಸುರಿಯಾಗಿ. ಮತ್ತು ಈ ಕಾರ್ ಉದ್ದ ಇರೋದ್ರಿಂದ ತುಂಬ ಸೂಪರಾಗಿ ಕಾಣುತ್ತೆ. ಕಾರ್ ಬಂದು ತುಂಬ ಲಕ್ಸುರಿ ಅಂತಲೇ ಹೇಳ್ಬೋದು, ನೋಡೋದಕ್ಕೂ ಕೂಡ ಹಾಗೇ ಕಾಣುತ್ತೆ. ಮತ್ತು ಈ ಕಾರ್ ಪ್ರೈಸ್ ಬಂದು 40 ಲಕ್ಷದಿಂದ 45 ಲಕ್ಷ ಅಂತಲೇ ಹೇಳ್ಬೋದು. ಸೂಪರ್ ಕ್ವಾಲಿಟಿ ಕಾರ್ ಅಂತಲೇ ಹೇಳ್ಬೋದು ಈ ಕಾರ್ನ. ಮತ್ತು ಈ ಕಾರಲ್ಲಿ 360 ಕ್ಯಾಮ್ರಾ ಕೂಡ ಹೊಂದಿರುತ್ತೆ. ಮತ್ತು ಫ್ರಂಟ್ ಮತ್ತು ರೇರ್ ಪಾರ್ಕಿಂಗ್ ಸೆನ್ಸರ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಇದೊಂದು ಸೂಪರ್ ವಿಷಯ ಅಂತಲೇ ಹೇಳ್ಬೋದು. ಈ ಕಾರಲ್ಲಿ ಫ್ರಂಟು ಮತ್ತು ಬ್ಯಾಕು ಕಪ್ ಹೋಲ್ಡರ್ ಕೂಡ ಇರುತ್ತೆ. ಇದಿಷ್ಟು ಕಿಯಾ ಕಾರ್ನಿವಲ್ ಬಗ್ಗೆ ಆಯಿತು. ಈ ಮಾಹಿತಿ ನಿಮಗೇನಾದ್ರು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.